ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ KCET ಎಕ್ಸಾಮ್ಸ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಲ್ಲರದ್ದು ಕೂಡ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಕ್ಸಾಮ್ ಹೇಗೆ ಆಗಿರಲಿ, ನಾಳೆ ಎಕ್ಸಾಮ್ ಏನಿದೆ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಅದರ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಅದರ ಪ್ರಿಪರೇಷನ್ ನೀವು ಮಾಡಬೇಕು. ನಂತರ ಈ ವಿಡಿಯೋ ಮಾಡ್ತಾ ಇರುವಂಥ ಕಾರಣ ಅಂತ ಹೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ ನಾವೀಗ ಬಯಾಲಜಿ ಎಕ್ಸಾಮ್ ಬರೀಲೇಬೇಕಾ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ, ಹಾಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಂಪಲ್ಸರಿನಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ್ಯಾವ ಕೋರ್ಸನ್ನ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಯಾವ್ಯಾವ ಸಬ್ಜೆಕ್ಟ್ ಎಕ್ಸಾಮ್ನ ಬರೀಬೇಕು ಅದನ್ನ ಈಗ ಶಾರ್ಟ್ ಆಗಿ ಹೇಳ್ತೀನಿ. ಯಾವ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಇದ್ದೀರಾ, ಬೇರೆ ಯಾವ ಕೋರ್ಸು ಇಷ್ಟ ಇಲ್ಲ, ಎಂಜಿನಿಯರಿಂಗ್ ಅಷ್ಟೇ ಮಾಡ್ಬೇಕಂತಿದ್ದೀನಿ, ನರ್ಸಿಂಗು ಇಷ್ಟ ಇಲ್ಲ, ವೆಟರ್ನರಿನೂ ಇಷ್ಟ ಇಲ್ಲ, BSc ಅಗ್ರಿಕಲ್ಚರ್ ಇಷ್ಟ ಇಲ್ಲ, ಎಂಜಿನಿಯರಿಂಗ್ ಒಂದೇ ನನ್ನ ಪ್ರಯಾರಿಟಿ, ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರೇ ಸಬ್ಜೆಕ್ಟ್ನ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಈಗ ಮತ್ತೆ ಯಾವುದಾದ್ರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಅಂತ ನೋಡ್ತೀನಿ. ಅಕಸ್ಮಾತ್ಗೆ ಎಂಜಿನಿಯರಿಂಗ್ ಸೀಟ್ ಸಿಗದೆ ಆದರೆ BSc ನರ್ಸಿಂಗ್ ಜಾಯ್ನ್ ಆಗ್ತೀನಿ. ಆ ರೀತಿದ್ದಾಗ ಅಂಥ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ರ್ಯಾಂಕ್ ಪಡೆದುಕೊಳ್ಳೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ಸಬ್ಜೆಕ್ಟ್ನ ಎಕ್ಸಾಮ್ ಬರೀಲೇಬೇಕು. ನರ್ಸಿಂಗ್ ರ್ಯಾಂಕ್ ಕೂಡ ಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಬಯಾಲಜಿ ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಈಗ BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್ ಈ ರೀತಿ ಕೋರ್ಸನ್ನ ಮಾಡ್ಬೇಕಂತಿದ್ದಾರೆ, ಅಂತಹ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೀಲೇಬೇಕಾಗತ್ತೆ. ಈಗ ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ನಾನು ಕೇವಲ ನರ್ಸಿಂಗ್ ಕೋರ್ಸನ್ನ ಅಷ್ಟೇ ಫೋಕಸ್ ಮಾಡಬೇಕು ಅಂತಿದ್ದೀನಿ ಅನ್ ಸಂದರ್ಭದಲ್ಲಿ ಅವರು ಮ್ಯಾಥಮೆಟಿಕ್ಸ್ ಅನ್ನ ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರೇ ಸಬ್ಜೆಕ್ಟ್ನ ಎಕ್ಸಾಮ್ ಅನ್ನ ಬರೆದ್ರೆ ಸಾಕಾಗತ್ತೆ. ಅದಕ್ಕೋಸ್ಕರ ಮುಂದೆ ಯಾವ ಕೋರ್ಸನ್ನ ಮಾಡಬೇಕು ಅಂತಿದ್ರೋ ಅದರ ಬೇಸಿಸ್ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮನ್ನು ಬರೀಬಹುದು. ಇಲ್ಲದಾದ್ರೆ ನಾನು ಕೇವಲ PCM ಬರಿತೀನಿ ಅಂತ ಹೇಳಿದ್ರೆ ಅದನ್ನು ಬರಿಬಹುದು, ಅಥವಾ ನಾನೀಗ ಕೇವಲ PCB ಬರಿತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಬರಿಬಹುದು. ಓಕೆ, ಈ ರೀತಿ ಇರುತ್ತೆ. ಮತ್ತೆ ಡೌಟ್ ಇದ್ದರೆ ಅಕೌಂಟ್ ತಿಳಿಸಿ. ನಾಳೆ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.